ಪ್ರಿಯ ಸ್ನೇಹಿತರೆ, ನಮಸ್ಕಾರ. ಜೀವನದಲ್ಲಿ ನಾವು ಅಂದ್ಕೊಂಡಿರುವ ಹಾಗೆ ಎಲ್ಲವೂ ನಮಗೆ ದಕ್ಕುವುದಾಗಿದ್ದರೆ ಇವತ್ತು ದೇವರು ಅಂತ ನಾವು ಯಾರು ಅದರತ್ತ ಸುಳಿತಿರಲಿಲ್ಲ, ಒಂದು ನಮಸ್ಕಾರನೂ ಮಾಡ್ತಿರಲಿಲ್ಲ. ಮೊದಲನೇದಾಗಿ ದೇವರು ಅನ್ನೋದ್ರ ಬಗ್ಗೆ ನನಗೆ ತಿಳಿದ ಹಾಗೆ ಅಷ್ಟೊಂದು ನಂಬಿಕೆ ಇಲ್ಲದೆ ಇರೋಂಥ ವ್ಯಕ್ತಿನ, ಆದರೂ ಕೂಡ ಎಲ್ಲೋ ಒಂದು ಕಡೆ ಶಕ್ತಿ ಇದೆ ಅಂತಕ್ಕಂಥದ್ದು ಮಾತ್ರ ಅದು ಒಪ್ತಕ್ಕಂಥ ವಾದವೇ ಸರಿ. ಬಂಧುಗಳೇ, ಜೀವನದಲ್ಲಿ ಯಾರು ಎಲ್ಲಿವರೆಗೆ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಕೊನೆಗೆ ಒಂದು ಮುಸ್ಸಂಜೆ ಅಂಚಿಗೆ ಬಂದು ನಿಂತಾಗ, ಇಳಿ ವಯಸ್ಸಿಗೆ ಬಂದು ನಿಂತಾಗ ಸ್ನೇಹಿತರೆ, ನಮಗೆ ಆಸರೆ ಅಂತ ಆಗಿರತಕ್ಕಂಥ ವ್ಯಕ್ತಿ ಅದು ಯಾರಾದ್ರಿದ್ರೆ ಅದು ಶ್ರೀಮತಿ ಮಾತ್ರ. ಚೈನಾಗೆ ಹೇಗೆ ಮಹಾಗೂಡೆ ಒಂದು ಆಸರೆಯಾಗಿ ಬಲಿಷ್ಠವಾಗಿ ನಿಂತಿದೆಯೋ ಹಾಗೆ ಪ್ರತಿಯೊಬ್ಬ ಪುರುಷನಿಗೂ ಕೂಡ ಹೆಂಡತಿ ಬೆನ್ನ ಹಿಂದೆ ನಿಂತು ನಾನಿದ್ದೀನಿ ಹೆದರಬೇಡಿ ಅಂತಂದಾಗ ಯಾವುದಕ್ಕೂ ಕುಗ್ಗದೆ ಮುನ್ನಪ್ಪತಕ್ಕಂಥ ಶಕ್ತಿ ಮತ್ತು ಆತ್ಮವಿಶ್ವಾಸ ತುಂಬತಕ್ಕಂಥ ವ್ಯಕ್ತಿ ಅದು ಶ್ರೀಮತಿ ಮಾತ್ರ. ಬಂಧುಗಳೇ, ಏನಾಗ್ತಾ ಇದೆ ಇವತ್ತು ನಿಜ ಹೇಳ್ಬೇಕಂದ್ರೆ, ಈ ಒಂದು ಹದಿಹರೆಯದಲ್ಲಿ ಏನೆಲ್ಲ ಕಂಡಿರ್ತೀವಿ, ಏನೋ ಮಾಡಬೇಕಂದಿರ್ತೀವಿ, ಎಷ್ಟೆಲ್ಲ ಕನಸುಗಳನ್ನು ಕಂಡಿರ್ತೀವಿ, ಆದರೆ ಅವೆಲ್ಲವೂ ನೆರವೇರೋದೇ ಹಾಗೆಯೇ ಉಳ್ಕೊಂಡು ಒಂದಷ್ಟು ಮಾತ್ರ ಸಾಕಾರಗೊಂಡಿರ್ತವೆ. ಆ ಸಾಕಾರಗೊಂಡಿರೋದರಲ್ಲಿ ಹೆಚ್ಚಿನ ಪಾಠ ಶ್ರೀಮತಿ. ಇನ್ಫ್ಯಾಕ್ಟ್ ಏನಾಗ್ತಾ ಇದೆ ಇವತ್ತು, ನಾವು ಎಲ್ಲವನ್ನು ಮಾಡಿ ಇನ್ನೇನು ನಾನು ವಿಶ್ರಾಂತಿ ಜೀವನಕ್ಕೆ ಸಾಗಬೇಕಂದಾಗ ಎತ್ತಿರ ಮಕ್ಕಳನ್ನೇ ನಮ್ಮನ್ನು ತೊರೆದು ಆಚೆ ಹೋಗಿ ಮತ್ತೆ ನಿಜವಾದ ಒಬ್ಬಂಟಿಗರನ್ನಾಗಿ ಮಾಡುವ ಸಂದರ್ಭಗಳು ಕೂಡ ಜೀವನದಲ್ಲಿ ಬಂದೇ ಬರ್ತವೆ. ಏನಂತೀರ ಬಂಧುಗಳೇ, ಅಲ್ವಾ? ಈ ಥರ ಬಂದಾಗ ನಮಗೆ ಬಂಧುವಾಗಿ, ಸಖಿಯಾಗಿ, ಪ್ರಾಣ ಸಖಿಯಾಗಿ ಇರ್ತಕ್ಕಂಥ ಏಕೈಕ ಜೀವ ಅಂತಂದರೆ ಅದು ಶ್ರೀಮತಿ ಮಾತ್ರ. ಕೊನೆಗಾಲದಲ್ಲೂ ಕೂಡ ಕೈ ಹಿಡಿದು ಮುಸ್ಸಂಜೆ ಹೊತ್ತಲ್ಲಿ 4 ಹೆಜ್ಜೆ ನಮ್ಮ ಜೊತೆಗೆ ಹಾಕುವ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದರೆ ಇನ್ಯಾರಿರ್ತಾರೆ ಹೇಳಿ? ಯಾವ ಸ್ನೇಹಿತರು ಇರೋದಿಲ್ಲ, ಯಾರೂ ಇರೋದಿಲ್ಲ, ಬಂಧುಗಳಿರೋದಿಲ್ಲ, ಯಾರಂದರೆ ಯಾರೂ ಇರೋದಿಲ್ಲ. ಅವತ್ತು ನಮಗೆ ಊರುಗೋಲಾಗಿ ಇರ್ತಕ್ಕಂಥ ವ್ಯಕ್ತಿ ಅಂತಂದರೆ ಅದು ಶ್ರೀಮತಿ ಮಾತ್ರ. ಭಾರತ ದೇಶದ ಸಂಸ್ಕೃತಿಯಲ್ಲಿ ಮದುವೆ ಅನ್ನೋದಕ್ಕೆ ಯಾಕೆ ಇಷ್ಟೊಂದು ಪ್ರಾಧಾನ್ಯತೆ ಇದೆ ಅಂತಂದರೆ, ಜೀವನದ ಮುಸ್ಸಂಜೆ ಹೊತ್ತಿನವರೆಗೂ ಜೊತೆಯಾಗಿ ನಡೀತಕ್ಕಂಥ ಶ್ರೀಮತಿ ಇಲ್ಲಿ ಭಾರತದಲ್ಲಿ ಮಾತ್ರ ಕಾಣ್ಬೋದು. ವಿದೇಶಿ ನೆಲಗಳಲ್ಲಿ ಬೇಕಾದಾಗ ಪಡ್ಕೊಂಡು ಸಾಕಾದಾಗ ತೇಜಿಸಿ ಸಾಕ್ತಕ್ಕಂಥ ಒಂದು ಸಂಸ್ಕೃತಿ ಅದೆಷ್ಟೋ ಮಟ್ಟಿಗೆ ಯಾರ್ಯಾರಿಗೆ ಹಿಡಿಸ್ತದೋ ಗೊತ್ತಿಲ್ಲ ಬಂಧುಗಳೇ. ಆದರೆ ನನಗೆ ವಿಶೇಷವಾಗಿ ನನ್ನ ದೇಶದ ಸಂಸ್ಕೃತಿ ಆಚಾರ ಮಾತ್ರ ಭಾಳ ಇಷ್ಟವಾಗಿರುವುದು. ಕೊನೆಯ ಕಾಲದಲ್ಲಿ ಒಂಟಿಯಾಗಿದ್ದಾಗ ಸಖಿಯಾಗಿ ಸ್ನೇಹಿತಿಯಾಗಿ ಬರ್ತಕ್ಕಂಥ ಆ ಸಂಗಾತಿ ಇದ್ದಾರಲ್ಲ, ಅದು ಜೀವನ ಪೂರ್ತಿ ನಮಗಾಗಿಯೇ ಮಿಡಿತಕ್ಕಂಥ ಹೃದಯ ಅಂದರೆ ತಪ್ಪಾಗಲಿಕ್ಕಿಲ್ಲ. ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ.